ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ವಿಶಾಖ ನಕ್ಷತ್ರದ ಕೊನೆಯ ಪಾದ ಮತ್ತು ಅನುರಾಧ ನಕ್ಷತ್ರದ 4 ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳು, ಈ ನಕ್ಷತ್ರಗಳಲ್ಲಿ ಜನಿಸಿದಂಥವರು ವೃಶ್ಚಿಕ ರಾಶಿಗೆ ಸೇರ್ತಾರೆ. ಕಾಲಪುರುಷನ ಚಕ್ರದಲ್ಲಿ ವೃಶ್ಚಿಕ ರಾಶಿ 8ನೇ ರಾಶಿ. ಇದರ ಅಧಿಪತಿ ಕುಜ. ಜಲತತ್ವದ ರಾಶಿಯಾದ ವೃಶ್ಚಿಕ ರಾಶಿಯು ಆಳ, ಗೌಪ್ಯತೆ, ಅಂತಃಪ್ರಜ್ಞೆ ಮತ್ತು ಪುನರ್ಜನ್ಮದಂತಹ ವಿಷಯಗಳನ್ನು ಸೂಚಿಸುತ್ತೆ. ಹೊರಗಿನಿಂದ ನೀವು ಮೌನವಾಗಿ ಗಂಭೀರವಾಗಿ ಕಂಡರೂ ನಿಮ್ಮೊಳಗೆ ಬೆಂಕಿಯಂತೆ ಉರಿಯುವ ಸ್ಫೂರ್ತಿ, ಛಲ ಮತ್ತು ಹೋರಾಟದ ಗುಣ ಇರುತ್ತೆ. ಈ 2026ರ ವೃಶ್ಚಿಕ ರಾಶಿಯವರಿಗೆ ಒಂದು ಚಲನಚಿತ್ರದಂತೆ ಸಾಗುವ ವರ್ಷವಾಗಿರುತ್ತೆ. ಇದೊಂದು ಸಾಮಾನ್ಯ ವರ್ಷವಲ್ಲ, ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂತಹ ವರ್ಷ. ರಾತ್ರಿ ಎಷ್ಟು ಕತ್ತಲಾಗಿರುತ್ತದೆಯೋ ಮುಂಜಾನೆ ಅಷ್ಟೇ ಪ್ರಕಾಶಮಾನವಾಗಿ ಇರುತ್ತದೆ ಎಂಬ ಮಾತು 2026ರಲ್ಲಿ ನಿಮಗೆ ಅಕ್ಷರಶಃ ಅನ್ವಯಿಸುತ್ತದೆ. ವರ್ಷದ ಆರಂಭವು ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪರೀಕ್ಷಿಸುತ್ತದೆ. ಆದರೆ ವರ್ಷದ ಮಧ್ಯಭಾಗದಲ್ಲಿ ನಡೆಯುವ ಒಂದೇ ಒಂದು ಗ್ರಹ ಬದಲಾವಣೆ ನಿಮ್ಮ ಜಾತಕವನ್ನೇ ಆಗಸಕ್ಕೆ ಕೊಂಡೊಯ್ಯುತ್ತದೆ. ಆ ಗ್ರಹ ಬದಲಾವಣೆ ಯಾವುದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ವರ್ಷದ ಮೊದಲ ಭಾಗ ಪರೀಕ್ಷೆಯ ಕಾಲವಾದರೆ ನಂತರದ ಭಾಗ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಕಾಲವಾಗಿರುತ್ತದೆ. ಈ ಬದಲಾವಣೆಗಳು ಹೇಗಿರ್ತವೆ ಮತ್ತು ಅದಕ್ಕೆ ಜ್ಯೋತಿಷ್ಯದ ಕಾರಣಗಳು ಏನಿರ್ತವೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಕೊನೆಯವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ 2026ರಲ್ಲಿ ಗ್ರಹಗಳ ಸ್ಥಿತಿಗತಿ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಇರುತ್ತೆ, ಏನೆಲ್ಲ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಫಲಿತಾಂಶಗಳನ್ನು ನಿಜವಾದ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದರೆ 2026ರಲ್ಲಿ ನಿಮ್ಮ ರಾಶಿಯನ್ನು ಬಲವಾಗಿ ಪ್ರಭಾವಿಸುವ 4 ಮುಖ್ಯ ಶಕ್ತಿಗಳನ್ನು ಮೊದಲು ನಾವು ಗಮನಿಸಬೇಕಾಗುತ್ತೆ. ಇವೇ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಬದಲಾವಣೆಗಳ ಹಿಂದಿರುವ ಅದೃಶ್ಯ ಶಕ್ತಿಗಳಾಗಿರ್ತವೆ. ಈಗ ಒಂದನೆಯದು, ಅದು ಅಷ್ಟಮ ಗುರು. ಅಷ್ಟಮ ಗುರು ಅಂದರೆ ಸವಾಲನ್ನು ಹಾಕುವಂಥವನು. ಜೂನ್ 1ರವರೆಗೆ ಅಷ್ಟಮ ಗುರುವಿನ ಕೆಲಸ ಏನು ಅಂತ ನೋಡೋಣ. ನಿಮ್ಮ 2ನೇ ಮತ್ತು 5ನೇ ಸ್ಥಾನಗಳಿಗೆ ಅಧಿಪತಿಯಾದ ಗುರು, 2ನೇ ಅಂದರೆ ಧನ, 5ನೇ ಅಂದರೆ ಸಂತಾನ, ಈ 2 ಸ್ಥಾನಗಳಿಗೆ ಅಧಿಪತಿಯಾದಂತಹ ಗುರು ಮೇ ತಿಂಗಳ ಅಂತ್ಯದವರೆಗೆ 8ನೇ ಮನೆಯಲ್ಲಿ ಅಂದರೆ ಕಷ್ಟದ ಸ್ಥಾನದಲ್ಲಿರ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಗುರು ಎಂಬುದು ಬಹಳ ಕ್ಲಿಷ್ಟಕರವಾದ ಮತ್ತು ಆಳವಾದ ಬದಲಾವಣೆಗಳನ್ನು ತರುವಂತಹ ಹಂತ. ಇದು ಕೇವಲ ಹಣ ನಿಂತು ಹೋಗುವುದು ಅಥವಾ ಸಾಲ ಹೆಚ್ಚಾಗುವುದು ಮಾತ್ರವಲ್ಲ, ಜೀವನದ ಮೇಲಿನ ನಿಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ, ಕರ್ಮಫಲಗಳನ್ನು ಬಲವಾಗಿ ತೋರಿಸುವ ಕಾಲ ಕೂಡ ಹೌದು. 8ನೇ ಮನೆಯಲ್ಲಿ ಇರುವಾಗ ಗುರು ಅನಿರೀಕ್ಷಿತ ಖರ್ಚುಗಳು, ಗುಪ್ತ ಶತ್ರುಗಳು, ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದ ಖರ್ಚುಗಳು, ಇನ್ಶೂರೆನ್ಸು ಮತ್ತು ಕೋರ್ಟು ಕಚೇರಿ ವಿಷಯಗಳನ್ನು ಮುನ್ನೆಲೆಗೆ ತರ್ತಾನೆ. ನೀವು ತೆಗೆದುಕೊಂಡ ನಿರ್ಧಾರಗಳ ಭಾರ ಈಗ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಆರಿಸಿಕೊಂಡ ದಾರಿ ಸರಿಯಿಲ್ಲವೇನೋ ಎಂಬ ಸಂಶಯ ಮೂಡುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸಮಸ್ಯೆಗಳು, ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ವಿವಾದಗಳು ಅಥವಾ ಬ್ಯಾಂಕು ತೆರಿಗೆ ಸಂಬಂಧಿಸಿದ ತೊಂದರೆಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅದೇ ಸಮಯದಲ್ಲಿ ಇದನ್ನು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಮಾತ್ರ ನೋಡಬಾರದು. ಅಷ್ಟಮ ಗುರು ನಿಮ್ಮಲ್ಲಿ ಅಂಥ ಚಿಂತನೆಯನ್ನು ಹೆಚ್ಚಿಸುತ್ತಾನೆ. ಜ್ಯೋತಿಷ್ಯ, ಆಯುರ್ವೇದ, ಮಂತ್ರತಂತ್ರಗಳು ಮತ್ತು ನಿಗೂಢ ಶಾಸ್ತ್ರಗಳ ಮೇಲೆ ಆಸಕ್ತಿ ಹೆಚ್ಚಾಗಬಹುದು. ನಿಮ್ಮ ದೌರ್ಬಲ್ಯಗಳು ಏನು, ಬಲಗಳು ಏನು ಅನ್ನೋದನ್ನು ವಿಶ್ಲೇಷಿಸಿ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಇದು ಕರ್ಮಶುದ್ಧಿಯ ಹಂತವಾಗಿ ಕೆಲಸವನ್ನು ಮಾಡುತ್ತೆ. ಈಗ ಉಚ್ಚ ಗುರುವಿನ ಬಗ್ಗೆ ನೋಡೋಣ. ಉಚ್ಚ ಗುರು ಅಂದರೆ ರಕ್ಷಕ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಉಚ್ಚ ಗುರುವಿನಿಂದ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಈ 2026ರಲ್ಲಿ ಆಗುವಂತಹ ಅತಿ ದೊಡ್ಡ ತಿರುವು ಅಂದರೆ ಗುರು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಜಾತಕದಲ್ಲಿ 9ನೇ ಮನೆ ಅಂದರೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶವನ್ನು ಉಚ್ಚ ಸ್ಥಿತಿಯಲ್ಲಿ ಮಾಡ್ತಾನೆ. ಇದು 12 ವರ್ಷಗಳಿಗೆ ಒಮ್ಮೆ ಮಾತ್ರ ಸಿಗುವಂತಹ ಅದ್ಭುತವಾದ ಯೋಗ. ಇಲ್ಲಿ ಗುರು ಅತ್ಯಂತ ಪವಿತ್ರವಾದ ಮತ್ತು ದಯಾಮಯ ಸ್ವಭಾವದಿಂದ ಕೆಲಸವನ್ನು ಮಾಡ್ತಾನೆ. ಉಚ್ಚ ಗುರು 9ನೇ ಮನೆಯಲ್ಲಿ ಇರುವುದು ಎಂದರೆ ಧರ್ಮ, ದೈವಭಕ್ತಿ, ಸದ್ಗುಣಗಳ ವೃದ್ಧಿ, ಆಧ್ಯಾತ್ಮಿಕ ಜ್ಞಾನ, ಗೌರವ ಮತ್ತು ಗುರು ಕಟಾಕ್ಷ ಎಲ್ಲವೂ ಕೂಡ ನಿಮ್ಮ ಮೇಲೆ ಸುರಿಯುತ್ತದೆ ಎಂದು ಅರ್ಥ. 9ನೇ ಮನೆಯಿಂದ ಗುರು ನಿಮ್ಮ ರಾಶಿಯನ್ನು 3ನೇ ಮನೆ ಅಂದರೆ 1ನೇ ಮನೆ
ಮೂರನೇ ಮನೆ ಮತ್ತು ಐದನೇ ಮನೆ ಅಂದರೆ ಮೂರನೇ ಮನೆ ಅಂದರೆ ಪರಾಕ್ರಮ ಪ್ರಯತ್ನಗಳು, ಐದನೇ ಮನೆ ಅಂದರೆ ಸಂತಾನ, ವಿದ್ಯೆ, ಮಾನಸಿಕ ಶಾಂತಿ ಇವುಗಳನ್ನು ಸಿಗುವಂತಹ ಮನೆಗಳಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪರೀಕ್ಷೆಯ ಕಾಲ ಮುಗಿದ ನಂತರ ಅತ್ಯಂತ ಸ್ಥಿರವಾದ ಆತ್ಮವಿಶ್ವಾಸದಿಂದ ಕೂಡಿದ ಜೀವನ ನಿಮಗೆ ಸಿಗುತ್ತೆ. ಇದರಿಂದ ಸಿಗುವಂಥ ಫಲಗಳು: ಗುರುಗಳ ಹಿರಿಯರ ಆಶೀರ್ವಾದ ಸಿಗುತ್ತೆ, ಅಮೂಲ್ಯವಾದ ಮಾರ್ಗದರ್ಶನ ಸಿಗುತ್ತೆ, ರಾಯರ ಮಠ ಅಥವಾ ದತ್ತಾತ್ರೇಯ ದೇವಾಲಯಗಳಿಗೆ ನೀವು ಭೇಟಿ ನೀಡುವಂತಹ ಯೋಗ ನಿಮ್ಮದಾಗುತ್ತೆ, ಕುಟುಂಬದಲ್ಲಿ ಸದ್ಭಾವನೆ ಬೆಳೆಯುತ್ತೆ, ನಿಮ್ಮ ಮಾತಿಗೆ ತೂಕ ಹೆಚ್ಚಾಗುತ್ತೆ, ಆರ್ಥಿಕವಾಗಿ ಏಳಿಗೆ ಮತ್ತು ಆಧ್ಯಾತ್ಮಿಕವಾಗಿ ಆಳವಾದ ಜ್ಞಾನ ಎರಡೂ ಸಮಾನವಾಗಿ ಬರುತ್ತೆ. ಇನ್ನು ಪಂಚಮ ಶನಿ ಅಂದರೆ ಶಿಕ್ಷಕ, ಅದು ವರ್ಷ ಪೂರ್ತಿ ಇರ್ತಾನೆ. ಶನಿ ನಿಮಗೆ 3ನೇ ಮತ್ತು 4ನೇ ಮನೆಗಳ ಅಧಿಪತಿಯಾಗಿ 5ನೇ ಮನೆಯಲ್ಲಿ ಇರ್ತಾನೆ. 2026 ವರ್ಷ ಪೂರ್ತಿ ಶನಿ ನಿಮ್ಮ 5ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. 5ನೇ ಮನೆ ಬುದ್ಧಿ, ವಿದ್ಯೆ, ಸಂತಾನ, ಮನೋನಿಗ್ರಹ ಮತ್ತು ಪ್ರತಿಭೆಯ ಸ್ಥಾನವಾಗಿರುತ್ತೆ. ಶನಿ ಇಲ್ಲಿಗೆ ಬರುವುದರಿಂದ ನೀವು ಸುಲಭವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ತುಂಬ ಆಲೋಚಿಸಿ ಲೆಕ್ಕಾಚಾರ ಮಾಡಿ ಜವಾಬ್ದಾರಿಯಿಂದ ಹೆಜ್ಜೆಯನ್ನು ಇಟ್ಟು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇದರಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋದಾದರೆ, ನೀವು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬಾರದು ಎಂಬ ಭಾವನೆ ನಿಮಗೆ ಬಲವಾಗುತ್ತೆ. ಮಕ್ಕಳ ಓದು, ಭವಿಷ್ಯ, ಕೆರಿಯರ್ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ಪ್ಲಾನನ್ನು ಮಾಡ್ತೀರಿ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬೇಕಾದಂತಹ ಸಂದರ್ಭಗಳು, ಸ್ಪರ್ಧೆಗಳು ಮತ್ತು ಇಂಟರ್ವ್ಯೂಗಳ ರೂಪದಲ್ಲಿ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಪಂಚಮ ಶನಿಯಿಂದ ವಿಳಂಬಗಳು, ಮಾನಸಿಕ ಭಾರಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಆತಂಕಗಳು ಕೂಡ ಹೆಚ್ಚಾಗಬಹುದು. ನಾನು ಮಾಡ್ತಾ ಇರೋದು ಸರಿಯೇ ಎಂಬ ಅನುಮಾನ ನಿಮ್ಮಲ್ಲಿ ಹೆಚ್ಚಾಗಬಹುದು. ಇದು ನಕಾರಾತ್ಮಕವಲ್ಲ, ಅದು ಶನಿ ನಿಮ್ಮಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿರುವಂತಹ ಒಂದು ಸೂಚನೆ. ಇನ್ನು ರಾಹು ಮತ್ತು ಕೇತುಗಳು. ರಾಹು ಕೇತು ಇರೋದ್ರಿಂದ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಸಂದರ್ಭ ಇದಾಗಿರುತ್ತೆ. ರಾಹು ಕೇತುವಿನಿಂದ ಗೊಂದಲ ಉಂಟಾಗಬಹುದು, ಅದು ಡಿಸೆಂಬರ್ವರೆಗೆ. 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು ಡಿಸೆಂಬರ್ವರೆಗೆ ಮುಂದುವರಿತಾರೆ. 4ನೇ ಮನೆ ತಾಯಿ, ಗೃಹ, ವಾಹನ, ಆಸ್ತಿ ಮತ್ತು ಮನಃಶಾಂತಿಯನ್ನು ಸೂಚಿಸಿದರೆ 10ನೇ ಮನೆ ಉದ್ಯೋಗ, ಗೌರವ, ಕೀರ್ತಿ ಮತ್ತು ಸಾಮಾಜಿಕ ಸ್ಥಾನವನ್ನು ಸೂಚಿಸುತ್ತೆ. ಮನೆಯಲ್ಲಿ ಅವಾಗವಾಗ ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹಠಾತ್ತನೆ ಮನೆ ಬದಲಾವಣೆ ಅಥವಾ ಕೆಲಸದ ನಿಮಿತ್ತ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕಾದ ಸಂದರ್ಭಗಳು ಬರಬಹುದು. ಉದ್ಯೋಗದಲ್ಲಿ ನಾನು ಮಾಡುತ್ತಿರುವ ಕೆಲಸಕ್ಕೆ ಅರ್ಥವಿದೆಯೇ ಎಂಬ ಪ್ರಶ್ನೆ ನಿಮಗೆ ಆಗಾಗ ಕಾಡಬಹುದು. ಕೇತುವಿನ ಕಾರಣದಿಂದಾಗಿ ಮನಸ್ಸು ಯಾವಾಗಲೂ ಒಂದು ಮೌನವಾಗಿ ಹುಡುಕಾಟದಲ್ಲಿರುತ್ತೆ. ನಿಮ್ಮ ವೃತ್ತಿಯಲ್ಲಿ ಆಳವಾದ ಅರ್ಥ ಅಥವಾ ಪರಮಾರ್ಥವನ್ನು ಹುಡುಕ್ತಾ ಇರ್ತೀರಿ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇದು ವೃತ್ತಿ ಬದಲಾವಣೆ, ಹೊಸ ಕ್ಷೇತ್ರಗಳ ಪ್ರವೇಶ ಅಥವಾ ವಿದೇಶಿ ಅವಕಾಶಗಳ ಕಡೆಗೆ ನಿಮ್ಮನ್ನು ನಡೆಸುವ ಶಕ್ತಿಯಾಗಿ ಕೆಲಸವನ್ನು ಮಾಡುತ್ತೆ. ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆಯುವಂಥದ್ದು ತುಂಬಾ ಮುಖ್ಯ. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಉಚ್ಚ ಗುರು, ನೀಚ ಗುರು ಮತ್ತು ಶನಿ, ರಾಹು, ಕೇತುವಿನಿಂದ ಯಾವ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳಾಗ್ತವೆ, ಯಾವ ಸಂದರ್ಭದಲ್ಲಿ ಈ ಗ್ರಹಗಳು ಎಚ್ಚರಿಕೆಯನ್ನು ನೀಡ್ತವೆ, ಯಾವ ಸಂದರ್ಭದಲ್ಲಿ ಶುಭ ಫಲಗಳನ್ನು ಕೊಡ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿ, ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.